ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದನ್ನು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ, ಪ್ರೀತಿ, ಸಹಾಯಕ್ಕಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿಯೂ, ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ದೇವರ ಪುನರುತ್ಥಾನ. ದೇವರ ಪುನರುತ್ಥಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ವಚನದ ಕಡೆಗೆ ಹೋಗೋಣ. ಮೊನ್ನೆ ಗುರುವಾರ ದಿವಸ ಅಂದರೆ 2ನೇ ತಾರೀಕಿಯವರ ಬಂಧನ ಅಂದರೆ 2025ನೇ ವರ್ಷದ ಹಿಂದೆ, ಮೊದಲ ಶತಮಾನದಲ್ಲಿ ದೇವರು ಮನುಷ್ಯರ ಅವತಾರವೆತ್ತಿ ಬಂದಾಗ ಅವರು ಆದ ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ. ಯಾಕೆ ಅರೆಸ್ಟ್ ಆದರು, ಏನು ಅಂತೇಳಿ. ಗುರುವಾರ ಬಂಧನವಾಯಿತು. ಶುಕ್ರವಾರ ಅವರ ವಿಚಾರಣೆ, ಶಿಲ್ಬೆಗೆ ಏರಿಸಲ್ಪಟ್ಟರು, ಅಲ್ಲಿ ಸತ್ರು, ಸಮಾಧಿ ಮಾಡಿದರು. ನಿನ್ನೆ ಸಬ್ಬತ್ ದಿವಸ, ವಿಶ್ರಾಂತಿ ದಿವಸ, ಶನಿವಾರ ಅವರ ಶರೀರ ಭೂಗರ್ಭದೊಳಗೆ, ಆದರೆ ಸಮಾಧಿ ಮಾಡಿ 3ನೇ ದಿವಸ, ಇವತ್ತು ವಾರದ ಮೊದಲನೆಯ ದಿವಸ ಬೆಳಗಿನ ಜಾವದಲ್ಲಿ ಅವರು ಪುನರುತ್ಥಾನಗೊಂಡರು, ಸತ್ತಲ್ಲಿಂದ ಎದ್ದು ಬಂದರು. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಓಂ ಮೃತ್ಯುಂಜಯಾಯ ನಮಃ ಅಂದರೆ ಸಾವನ್ನು ಜಯಿಸಿದವನೇ, ಮರಣವನ್ನು ಗೆದ್ದವನೇ, ನಿನಗೆ ನಮಸ್ಕಾರ ಅಂತ ಇದರ ಅರ್ಥ. ಅವರೇ ಪರಮಾತ್ಮನಾಗಿದ್ದಾನೆ, ಅವರೇ ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾನೆ, ಅವರೇ ಸರ್ವೇಶ್ವರನಾಗಿದ್ದಾನೆ, ಅವರೇ ಜಗದೀಶನೂ ಆಗಿದ್ದಾರೆ, ಶ್ರೀಮನ್ನಾರಾಯಣನೂ ಆಗಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮನೂ ಆಗಿದ್ದಾರೆ, ಅಲ್ಲಾನು ಅವರೇ ಆಗಿದ್ದಾರೆ, ಯೇಸು, ಯೆಹೋವ ಎಲ್ಲ ಅವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತಿನ ದಿವಸ ಇದು ಮೊದಲ ಹಿಂದೆ ನಡೆದು ಹೋದಂಥದ್ದು. ಆ ವಿಚಾರವನ್ನು ಅದರ ಸತ್ರು ಮಾಡಿದ್ರು. ಹಾಗಿದ್ರೆ ಅರ್ಥ ಏನಪ್ಪ ಅಂದರೆ, ಖಂಡಿತವಾಗಿ ದೇವರು ಆದುಕೊಂಡವರನ್ನ ಈ ಲೋಕದಲ್ಲಿ ಕೂಡ ದೇವರು ಯಾರನ್ನ ಆದುಕೊಳ್ತಾರೋ, ಯಾರನ್ನ ಪಾಪಗಳಿಂದ ಬಿಡುಗಡೆ ಮಾಡ್ತಾರೋ, ಅವರ ಜೀವಿತ ಕಾಲವೆಲ್ಲ ಯಾರು ದೇವರಿಗೆ ಬೇಕೋ ದೇವರು ಅಂಥವರನ್ನ ಪರಿಶುದ್ಧರನ್ನಾಗಿ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ದೇವರೇ ಅವರನ್ನು ಅಲ್ಲಾಡಕ್ಕೆ ಬಿಡುವುದಿಲ್ಲ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ. ಈಗ ನೋಡಿ, ದೇವರೇ ದೇವರ ತಂದೆಯಾದ ದೇವರ ಸರ್ವ ಸೃಷ್ಟಿಕರ್ತಾದ ದೇವರ ಬಳಗಡೆ ಆತ್ಮವನ್ನು ಮಗನ ರೂಪದಲ್ಲಿ ಭೂಲೋಕಕ್ಕೆ ಕಳಿಸಿಕೊಟ್ಟರು. ಅವರು ಬಂದು ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿದರು. ಆದರೂ ಅವರು ಏನಾಯಿತು, ತಂದೆಯಾದ ದೇವರನ್ನು ಬಿಟ್ಟು ಕೊಡಲಿಲ್ಲ. ಅವರನ್ನು ಪರಿಶುದ್ಧರನ್ನಾಗಿ ಅವರು ನಡೆಯುವುದಕ್ಕೆ ತಂದೆಯಾದ ದೇವರೇ ಅವರನ್ನು ನಡೆಸಿಕೊಟ್ಟರು ಮನುಷ್ಯರಾಗಿದ್ದಾಗ. ಆದ್ದರಿಂದ ಅವರು ಎಷ್ಟೇ ಕಷ್ಟ, ಸಂಕಟ, ದುಃಖ ಬಂದರೂ ಯಾವುದೇ ಕಾರಣ ಪಾಪಕ್ಕೆ ಹೋಗಲಿಲ್ಲ. ಅವರನ್ನು ಕೊಂದರು, ಸಮಾಧಿ ಮಾಡಿದರು, 3ನೇ ದಿವಸ ಪುನರುತ್ಥಾನಗೊಂಡರು. ಇದು ನಮ್ಮ ಜೀವಿತಕ್ಕೂ ಕೂಡ ದೇವರು ಇವತ್ತು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೂ ಬಹಳ ಕಷ್ಟ, ಸಂಕಟ, ದುಃಖಗಳು ಬರುತ್ತವೆ. ಉದಾಹರಣೆಗೆ, ದೇವರೇ ಯೇಸು ಎಂಬ ನಾಮದಲ್ಲಿ ಬಂದಾಗ, ಅದು ನಮ್ಮ ಸಂಸ್ಕೃತದಲ್ಲಿ ಪ್ರಜಾಪತಿ ಅಂತ ಹೇಳ್ತಾರೆ. ಇದು ಪ್ರಜಾಪತಿ ಅಂದರೆ ಮಾನವ ರಕ್ಷಕ. ಇಲ್ಲಿ ಯೇಸು ಎಂಬ ಅರ್ಥ ಕೂಡ ಮತ್ತಾಯ 1ನೇ ಅಧ್ಯಾಯ 21ರಿಂದ 23ರವರೆಗೆ ನೋಡುವಾಗ, ಯೇಸು ಅಂದರೆ ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವನು ಅಂತ ಅರ್ಥ. ಇಲ್ಲಿ ಸಂಸ್ಕೃತದಲ್ಲಿ ಹೇಳ್ತದೆ ಪ್ರಜಾಪತಿ ಅಂದರೆ ಮಾನವ ರಕ್ಷಕ. ನೋಡಿ, ಇಲ್ಲಿ ಪ್ರಜಾಪತಿ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಬಂದಾಗ ಅಲ್ಲಿ ಏನಾಯಿತು, ಒಂದು ದಿವಸ ಕೂಡ ಅವರು ಸಂತೋಷದಿಂದ ಜೀವಿಸಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅವರ 33 ವರ್ಷ ಜೀವಿತ, ಅವರು ಹುಟ್ಟಿದ ತಾಯಿಯ ಗರ್ಭದಲ್ಲಿ ಇರುವಾಗಲಿಂದಲೇ ಅವರಿಗೆ ಏನಾಗಿದೆ, ತೊಂದರೆ ಬಂದಿದೆ. ಮರಿಯಮ್ಮನ ಗರ್ಭದಲ್ಲಿ ಇರುವಾಗಲೇ ಅವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮರಿಯಮ್ಮ ಅಂದರೆ ಅರ್ಥ ಏನು, ದೇವರಿಂದ ಆಶೀರ್ವಾದ ಹೊಂದಿದವಳು ಅಂತ ಅದರ ಅರ್ಥ. ಮರಿಯಮ್ಮ ಅಂದರೆ ದೇವರ ಅನುಗ್ರಹ ಪಡೆದವಳು, ದೇವರ ಆಶೀರ್ವಾದ ಹೊಂದಿದವಳು ಅಂತ ಅದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಯಾರನ್ನು ಕರೆದಿರ್ತಾರೋ, ತಂದೆಯಾದ ದೇವರು ಭೂಲೋಕದಲ್ಲಿ, ಅವರಿಗೂ ಕಷ್ಟ, ಸಂಕಟ, ದುಃಖಗಳು ಅವರನ್ನು ಕಾಡುತ್ತಲೇ ಇರ್ತವೆ. ಇತರ ವಿರೋಧಿಗಳು ಅವರು ಒಳ್ಳೆಯದನ್ನು ಸಹಿಸಿಕೊಳ್ಳೋದಿಲ್ಲ, ಹಿಂಸೆ ಕೊಡುತ್ತಲೇ ಇರ್ತಾರೆ. ಆದರೆ ಅವರನ್ನು ದೇವರು ನಡೆಸ್ತಲೇ ಇರ್ತಾರೆ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಅವರು ಸಹಿಸಿಕೊಳ್ಳುವ ಹಾಗೆ ದೇವರೇ ತನ್ನ ಭಕ್ತರನ್ನು ದೇವರೇ ನಡೆಸುವರು ಎಂಬುದಾಗಿ ಅಪೊಸ್ತಲನಾದ ಪೌಲರು ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಆದರೆ ಅಂಥವರು ಪರಿಶುದ್ಧರಾಗಿ ಸಾಯಬೇಕಾದ್ರೂ ಕೂಡ ದೇವರೇ ಕಾರಣ. ಅಂಥವರು ಮಾತ್ರ ಪುನರುತ್ಥಾನಗೊಳ್ತಾರೆ, ಅವರನ್ನು ಕೊಂದು ಸಮಾಧಿ ಮಾಡಿ ರಕ್ತ ಸುರಿಸಿದ್ರು ಕೂಡ ಅಂತ ಇದರ ಅರ್ಥವಾಗಿದೆ. ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆಯಾಗಿದೆ. ಹಾಗೆ ದೇವರಿಂದ ಸ್ವೀಕೃತರಾದವರಿಗೆ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ಅಂತ ಇದರ ಅರ್ಥ. ಹಾಗೆ ಅವರು ಏನು ಮಾಡಿದರು? ಪುನರುತ್ಥಾನಗೊಂಡರು. ದೇವರ ನಾಮಕ್ಕೆ ಸ್ತೋತ್ರ. ದೇವರಿಂದ ಪರಿಶುದ್ಧರಾಗಿ ಸತ್ತು ಯಾರು ಸಮಾಧಿ ಮಾಡಿಸಿಕೊಳ್ತಾರೋ ಅವರ ಶರೀರವು ಭೂಲೋಕದಲ್ಲಿ ಕೊಳೆಯುವುದಿಲ್ಲ. ಇದು ಬೈಬಲಲ್ಲಿ ಅಪೊಸ್ತಲರ ಕೃತ್ಯ ಮತ್ತು ಕೀರ್ತನೆ ಎಂಬ ಪುಸ್ತಕದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅಂಥವರ ಶವ ಕೊಳೆಯುವುದೇ ಇಲ್ಲ, ಹಾಗೆಯೇ ಇರುತ್ತದೆ. ಇನ್ನೊಂದು ಸಲ ದೇವರು ನ್ಯಾಯ ತೀರ್ಪಿಗಾಗಿ ಭೂಲೋಕಕ್ಕೆ ಬರಬೇಕಾದ್ರೆ ಖಂಡಿತವಾಗಿ ಆಕಾಶ ಭೂಮಿ 2 ಸಲ ಒಟ್ಟಿಗೆ ನಡುಗಿಸ್ತಾನೆ ಅಂತ ಹೇಳಿದ್ದಾರೆ. ಅವತ್ತು ಏನಾಗ್ತದೆ? ಮತ್ತು 27, 50ರಿಂದ 53 ಓದುವಾಗ ಯೇಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಜೋರಾಗಿ ಕಿರ್ಚಾಡಿ ಪ್ರಾಣ ಬಿಟ್ಟಾಗಲಿ ಕಲ್ವಾರಿ ಬೆಟ್ಟವೇ ನಡುಗಿ ಹೋಯಿತು, ಜೆರುಸಲೇಮ್ ಇಸ್ರೇಲ್ ಆ ಸ್ಥಳವೇ, ಅಲ್ಲಿ ಭಕ್ತರ ದೇಹಗಳು ಎದ್ದು ಬಂದವು ಅಂತ ಕಾಣ್ತೇವೆ. ಜೆರುಸಲೇಮಿಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಅಂತ ಕೂಡ ನಾವು ಅದನ್ನು ಓದುತ್ತೇವೆ. ಅದೇ ರೀತಿ ಮುಂದೆ ಕೂಡ ಆಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿವರೆಗೆ ಅವರ ಶರೀರ ಹಾಗೆ ಕೊಳೆಯಲ್ಲಿ ಮಣ್ಣೊಳಗೆ ದೇವರು ಕೊಳೆಯಲು ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವಾರದ ಮೊದಲನೇ ದಿವಸ ಅವರು ಮೃತ್ಯುಂಜಯನಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವರು ಮೃತ್ಯುಂಜಯವಾದಾಗ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡ್ರಲ್ಲ ಮೊದಲು. ಅಲ್ಲಿ ಆ ಯೂದ ಒಬ್ಬ ಏನು ಮಾಡಿದ? ದುಡ್ಡಿಗಾಗಿ ದೇವರನ್ನು ಹಿಡಿದುಕೊಟ್ಟ ವೈರಿಗಳಿಗೆ ಅವರನ್ನು ಶಿಲುಬೆಗೆ ಏರಿಸೋ ದಿವಸವನ್ನೇ ಏನು ಮಾಡಿದ? ಅವನು 1 ದಿವಸಕ್ಕೆ ಮೊದಲು ನೇಣು ಹಾಕೊಂಡ, ಹಗ್ಗ ತುಂಡಾಯಿತು, ಕೆಳಗೆ ಬಿದ್ದ, ಹೊಟ್ಟೆ ಒಡೆದೋಯ್ತು, ಕರ್ಲು ಹೊರಗಡೆ ಬಂದು ಸತ್ತ. ಇದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ದೇವರು ಆರಿಸಿಕೊಂಡಾಗ ಯಾರು ವಿರೋಧವಾಗಿ ನಡೀತಾರೋ, ಯಾರು ಹಣ ಸಂಪಾದನೆಗಾಗಿ ಇರ್ತಾರೋ ಅಂಥವ್ರು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಇದನ್ನು ನಾವು ಮೊನ್ನೆ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈ ಬಾಕಿ 11 ಜನ ಇಲ್ಲಿ ಇದ್ದರು. ಅವರಿಗೂ ಕೂಡ ಪುನರುತ್ಥಾನಗೊಂಡಾಗ ಮೊಟ್ಟ ಮೊದಲು ಅವರು ಯಾರಿಗೂ ಶಿಷ್ಯರಿಗೂ ಕಾಣಿಸಲಿಲ್ಲ. ಮೊದಲು ಹೇಳಿದರು, ಅಯ್ಯೋ ನಾನು ಸಾಯ್ತೇನೆ, ನನ್ನ ಸಮಾಧಿ ಮಾಡ್ತಾರೆ, ನಾನು ಪುನರುತ್ಥಾನಗೊಳ್ತೇನೆ, ನಿಮಗಿಂತ ಮೊದಲು ಗಲಿಲೇಯದಲ್ಲಿ ಇರ್ತೇನೆ, ಅಂದರೆ ಇಂಥ ಒಂದು ಸ್ಥಳದಲ್ಲಿ ಇರ್ತೇನೆ ಅಂತ ಮೊದಲೇ ತಿಳಿಸಿದ್ದು ಮಾತ್ರ. ಆದರೆ ಪುನರುತ್ಥಾನಗೊಂಡಾಗ ಅವರು ಖಂಡಿತವಾಗಿ ಅಲ್ಲಿ ಏನು ಮಾಡಿದರು? ಈ ಶಿಷ್ಯರನ್ನು 3 ವರ್ಷ ಜೊತೆಯಲ್ಲೇ ಕರ್ಕೊಂಡು ತಿರುಗಿದ್ರು, ಅನೇಕ ಕಾರ್ಯಗಳನ್ನು ಮಾಡಿದರು, ತೋರಿಸಿದ್ರು ನಾನೇ ದೇವರು ಅಂತೇಳಿ. ಆದರೂ ಈ ಪುನರುತ್ಥಾನಗೊಂಡಾಗ ಮೊಟ್ಟ ಮೊದಲು ಇವರಿಗೆ ಶಿಷ್ಯರೊಂದಿಗೆ ಕಾಣಿಸಿಕೊಳ್ಳಲಿಲ್ಲ. ಅಲ್ಲಿ ಕಾಣಿಸಿಕೊಂಡಿದ್ದು ಯಾರಿಗೆ? ಇಲ್ಲಿ ಇದನ್ನು ನಾವು ನೋಡುವಾಗ ಯೋಹಾನ 20ನೇ ಅಧ್ಯಾಯ 1ರಿಂದ 31 ಇದನ್ನು ನಾವು ಅಲ್ಲಿ ನೋಡುವಾಗ ಯೇಸುಸ್ವಾಮಿಯ ಸಂಪೂರ್ಣ ಪುನರುತ್ಥಾನವನ್ನು ಕಾಣಬಹುದು. ಇದರಲ್ಲಿ ಮಾತ್ರವಲ್ಲ, ಮತ್ತಾಯ 28:1, ಮಾರ್ಕ 16:1, ಲೂಕ 24:1 ಮತ್ತು ಯೋಹಾನ 20ನೇ ಅಧ್ಯಾಯ ಪೂರ್ತಿ ಇಲ್ಲಿ ಓದುವಾಗ ದೇವರ ಪುನರುತ್ಥಾನ ಕಾಣ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಮೊಟ್ಟ ಮೊದಲು ಕಾಣಿಸಿಕೊಂಡಿದ್ದು ಇಲ್ಲಿ ಯಾರಿಗೆ? ಯೋಹಾನ 1ನೇ ಅಧ್ಯಾಯ 16ರಿಂದ 18 ಯೇಸು ಆಕೆಗೆ ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಗ್ರಂಥದಲ್ಲಿ ರಬ್ಬಾಣಿ ಅಂದಳು. ರಬ್ಬಾಣಿ ಅಂದರೆ ಗುರುವೇ ಎಂದರ್ಥ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಏಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಮಗ್ದಲದ ಮರಿಯಳು ಹೋಗಿ, ನಾನು ಸ್ವಾಮಿಯನ್ನು ನೋಡಿದ್ದೇನೆ, ಆತನು ಇಂತಿಂಥದ್ದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು. ನೋಡಿದರೆ ನಮಗೆ ಸ್ತೋತ್ರವಾಗಲಿ. ಈ 11 ಮಂದಿ ಶಿಷ್ಯರನ್ನ ಜೊತೆಗೆ 3 ವರ್ಷ ಕರ್ಕೊಂಡು ತಿರುಗಿದ್ರು, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು, ಅವರೊಂದಿಗೆ ಮಾತನಾಡಿದರು, ಹೇಳಿದರು. ಪುನರುತ್ಥಾನಗೊಂಡಾಗ ಅವರಿಗೆ ತಿಳಿಸಿದ್ರ? ಇಲ್ಲ. ಮೊಟ್ಟ ಮೊದಲಲ್ಲಿ ಸಮಾಧಿಗೆ ಓಡಿದ್ದು ಕೂಡ ಯಾವಾಗ? ಗಂಧ ಧೂಪ ಆಮೇಲೆ ಇನ್ನು ಏನೆಲ್ಲ ತಗೊಂಡು ಆ ಸಮಾಧಿಗೆ ಓಡಿದ್ದು ಮಗ್ದಲದ ಮರಿಯಳು, ಇನ್ನೊಂದು ಮರಿಯಳು, ಅನೇಕ ಸ್ತ್ರೀಯರು. ಈ ಶಿಷ್ಯರು ಅಲ್ಲಿಗೆ ಓಡಲಿಲ್ಲ. ಹಾಗಿದ್ರೆ ಅರ್ಥ ಏನಪ್ಪ ಅಂದರೆ, ಇವತ್ತು ಕೂಡ ಒಂದು ಚರ್ಚಿಗಾಗಲಿ ದೇವಾಲಯಕ್ಕಾಗಲಿ ಎಲ್ಲಿಯಾದರೂ ಮೊಟ್ಟ ಮೊದಲು ಹೊರಡೋದು ಯಾರು? ಸ್ತ್ರೀಯರಾಗಿದ್ದಾರೆ. ಪುರುಷರು ಹಿಂದಿನಿಂದ ಮೆಲ್ಲೆ, ಆದರೆ ಸ್ತ್ರೀಯರು ಮೊಟ್ಟ
ಮೊದಲು ಒಂದು ಭಯ ಭಕ್ತಿಯಲ್ಲಿ ಹೋಗುವವರಾಗಿದ್ದಾರೆ. ಚರ್ಚಿಗೆ ಕೂಡ ದೇವಾಲಯಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಪ್ರಾರ್ಥನೆಗೆ ಹೋಗಬೇಕು ಅಂತೇಳಿ ಗಂಡಂದರು ಮತ್ತೆ ಬೇಕೋ ಬೇಡವೋ ಆದಿ ಬೀದಿಲಿ ಸಿಕ್ಕಿದವರೊಂದಿಗೆ ನಮಸ್ಕಾರ ಮಾಡಿಕೊಂಡು ಅವರಿಗೆ ಸೆಕೆಂಡ್ ಕೊಟ್ಟುಕೊಂಡು ಮಾತಾಡಿಕೊಂಡು ಆಮೇಲೆ ಹೋಗಿ ಅವರು ತಲುಪುವಂಥದ್ದು. ಅದು ಏನೇ ಇರಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿ 11 ಮಂದಿ ಶಿಷ್ಯರಿಗೂ ಕಾಣಿಸಿಕೊಳ್ಳಲಿಲ್ಲ. ಮೊಟ್ಟ ಮೊದಲಲ್ಲಿ ಕಾಣಿಸಿಕೊಂಡಿದ್ದು ಮಗ್ದಲದ ಮರಿಯಳು ಎಂಬ ಸ್ತ್ರೀಗೆ. ಆಗ ನೋಡಿ ಅಲ್ಲಿ ಏನಾಯ್ತು, ಯೇಸು ಮರಿಯಳೇ ಎಂದು ಅಲ್ಲಿ ಹೋಗಿ ಇಬ್ಬರು ಕಾವಲುದೂತರನ್ನ ಕಾಲ್ತಾಳೆ, ಮಾತಾಡ್ತಾಳೆ. ಆಗ ಯೇಸುವಿನಿಂದ ಬಂದು ಮರಿಯಳೇ ಅಂತ, ನಾನು ಇನ್ನು ಏರಿ ಹೋಗಲಿಲ್ಲಪ್ಪ. ಆಗ ಗುರುವೇ ಅಂತ ಮಾತಾಡಿದರು. ಯಾರೋ ಇದು ಗುರುವೇ ಎಂದು ಅರ್ಥ. ಗುರುವೇ ಅಂತೇಳಿ ರಬ್ಬಾನಿ ಅಂದರೆ ಗುರುವೇ ಅಂತ ಇದರ ಅರ್ಥ ಅಂತೇಳಿ ಮರಿಯಳು ಯೇಸುಸ್ವಾಮಿಯನ್ನು ಕರೆದಳು. ಮೊಟ್ಟ ಮೊದಲು ಮರಿಯಳು, ಮಗ್ದಳದ ಮರಿಯಳು, ಯೇಸುಸ್ವಾಮಿಯ ತಾಯಿ ಮರಿಯಳಲ್ಲ, ಮಗ್ದಳದ ಮರಿಯಳು ಎಂಬ ಒಂದು ಮಹಿಳೆಗೆ ದರ್ಶನವನ್ನ ಕೊಟ್ಟರು. ನೀನು ಹೋಗಿ ನನ್ನ ಶಿಷ್ಯರಿಗೆ ಹೇಳು, ನಾನು ಸ್ವಾಮಿಯನ್ನು ಕಂಡಿದ್ದೇನೆ, ಪುನರುತ್ಥಾನಗೊಂಡಿದ್ದಾರೆ ಅಂತ ನೀನು ಹೋಗಿ ಶಿಷ್ಯರಿಗೆ ಹೇಳುತ್ತ. ಶಿಷ್ಯರಿಗೆ ಅಲ್ಲಿವರೆಗೆ ಗೊತ್ತಿಲ್ಲ ಪುನರುತ್ಥಾನಗೊಂಡಿದ್ದು. ಈ ಸ್ತ್ರೀಗೆ ಮಾತ್ರ ಹೇಳಿದ್ದಾರೆ ಯೇಸು ಸ್ವಾಮಿ ಫಸ್ಟ್ ಮೃತ್ಯುಂಜನಾಗಿ ಸಮಾಧಿಗಳಿಂದ ಎದ್ದು ಬಂದಾಗ ದರ್ಶನ ಕೊಟ್ಟಿದ್ದು. ನೀನು ಹೋಗಿ ಆ ಶಿಷ್ಯರಿಗೆ ಹೇಳುವಂತ ನಮಗೆ ಸ್ತೋತ್ರವಾಗಲಿ. ಹಾಗೆ ಒಂದು ಸ್ತ್ರೀಯ ಮುಖಾಂತರ ಶಿಷ್ಯರಿಗೆ ತಿಳಿಸಿದ್ದು. ಹಾಗೆ ಇವತ್ತು ಒಂದೊಂದು ಸ್ತ್ರೀಯರನ್ನು ಕೂಡ ದೇವರು ಆದುಕೊಂಡು ಬಹಳ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಸ್ತ್ರೀಯರ ಮುಖಾಂತರ ಬಹಳ ಕಾರ್ಯವನ್ನ ಮಾಡ್ತಾರೆ. ಹಾಗಿದ್ರೆ ಅರ್ಥ ಏನು? ಈ ಪುರುಷರಿಗಿಂತಲೂ ಒಂದೊಂದು ದೇವರಿಂದ ಆದುಕೊಂಡಂತ ಸ್ತ್ರೀಯರಿಗೆ ದೇವರ ಮೇಲೆ ಬಹಳ ಭಯ ಭಕ್ತಿ ಇರುತ್ತದೆ. ಇದನ್ನು ಇವತ್ತು ಕೂಡ ನಾವು ಕಾಣಬಹುದು. ಒಂದೊಂದು ಸ್ತ್ರೀಯರು ಸರಿಯಾಗಿ ವಚನಗಳಿಗೆ ನಡ್ಕೊಳ್ತಾರೆ, ಅವರ ಬಾಯಲ್ಲಿ ವಚನವೇ ಬರ್ತದೆ. ಉದಾಹರಣೆಗೆ ರಾಮನಗರ ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಸಹೋದರಿ ಇದ್ದಾಳೆ. ಮೊದಲು ಅಲ್ಲಿಂದ ಬೆಂಗಳೂರಿಗೆ ಪ್ರಾರ್ಥನೆಗೆ ಬರ್ತಾ ಇದ್ಲು. ಬಹಳ ವಿರೋಧ ಆಯಿತು. ಇದ್ದಕ್ಕಿದ್ದಾಗ 2 ಕಾಳುಗಳು ಬರದವು, ಅಂಗವಿಕಲಾದರು. ಇವತ್ತು 1-2 ಕೂತಲ್ಲೇ ಆಗ್ತಿದೆ. ಅವರ ಮನೆಯವರು ತಂದು ಊಟವನ್ನು ದೂರದಲ್ಲಿ ಕೊಡೋರಾಗಿದ್ದಾರೆ. ಆದರೂ ಕೂಡ ದೇವರ ಭಯ ಭಕ್ತಿ ಪ್ರೀತಿ ವಾಕ್ಯವನ್ನ ಬಿಟ್ಟು ಮಾತಾಡೋದಿಲ್ಲ. ಏನೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಇವತ್ತು ಕೂಡ ಸಣ್ಣ ಒಂದು ಗುಡಿಸಲು ಮೇಲೆ ಸೀಟ್ ಹಾಕಿದಾರಂತೆ, ತಡ್ಕೊಳಕ್ ಆಗೋದಿಲ್ಲ. ಅಲ್ಲೇ ಕೂತಲ್ಲೇ ನೀರನ್ನು ಹೊಯ್ಕೊಳ್ತಾ ಇದ್ದಾಳೆ. ಆದರೆ ನನಗೆ ಬೇರೆ ಒಂದು ಸ್ತ್ರೀಯ ಮುಖಾಂತರ ಫೋನ್ ಮುಖಾಂತರ ಮಾತ್ರ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ನಾವು ನಿಜವಾಗಿ ಮುಖ ನೋಡಿ ಮಾತಾಡಿಕೊಳ್ಳಿಲ್ಲ. ಹೇಳುವಾಗಲೇ ಅರ್ಥ ಆಗ್ತದೆ. ನಾನೇ ಇರುವುದು ಇಂಥ ಒಂದು ವಿಷಯದಲ್ಲಿ. ಸೀಟ್ ಮನೆಯಲ್ಲಿ ಬೇಸಿಗೆ ತಡ್ಕೊಳಕ್ ಆಗೋದಿಲ್ಲ. ಆಗ ಆ ಸಹೋದರಿ 2 ಕಾಲು ಇಲ್ಲದೆ 1-2 ಎಲ್ಲ ಕೂತಲ್ಲೇ ಆಗ್ತಾ ಇದೆ. ಇನ್ನು ಹೇಗೆ ಊಟ ಮಾಡ್ಕೊಳ್ತಾಳೋ, ಹೇಗೆ ಬಟ್ಟೆ ಕ್ಲೀನ್ ಮಾಡ್ಕೊಳ್ತಾಳೋ, ಏನು ಮಾಡ್ತಾಳೋ ಅಂತ ಗೊತ್ತಿಲ್ಲ. ದೇವ್ರ ನಮಗೆ ಸ್ತೋತ್ರ. ಆದರೂ ನಾವು 1-2 ವಾರಕ್ಕೆ ಒಂದ್ಸಲ ಆದರೂ, ತಿಂಗಳಿಗೆ 1-2 ಸಲ ಆದರೂ ಫೋನಲ್ಲಿ ಮಾತಾಡುವಾಗ ನನಗೆ ಆ ಸಹೋದರಿ ಧೈರ್ಯವನ್ನು ಹೇಳ್ತಾ ಇದ್ದಾಳೆ. ಬ್ರದರ್, ಹೆದರಬೇಡ, ಖಂಡಿತವಾಗಿ ಒಬ್ಬಟ್ಟಿಗನಾಗಿದ್ದೇನೆ, ಎಲ್ಲರೂ ಕೈ ಬಿಟ್ಟಿದ್ದಾರೆ ಅಂತ ಇದೆಲ್ಲ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರಿಂದ ಆದುಕೊಂಡವರಿಗೆ ಇದುವೇ ಬರ್ತದೆ. ಖಂಡಿತವಾಗಿ ಪರಲೋಕದಲ್ಲಿ ಒಂದು ಸ್ಥಾನ ನಿಮಗಾಗಿ ಇದೆ. ದಯವಿಟ್ಟು ನಾನು ಪ್ರಾರ್ಥಿಸ್ತೇನೆ. ನೀವು ಭಾಗ್ಯವಂತರು, ನೀವು ಪುಣ್ಯವಂತರು. ಅದಕ್ಕಾಗಿ ಇವತ್ತು ಯಾರು ಇಲ್ಲದೆ ನಿಮ್ಮನ್ನು ತೊರೆದು ಬಿಟ್ಟಿದ್ದಾರೆ. ಬೈಬಲಲ್ಲಿ ಬರೆಯಲ್ಪಟ್ಟಿದ್ದಾರೆ. ಧೈರ್ಯದಿಂದಿರಿ, ಬೇಸರಗೊಳ್ಳಬೇಡಿ. ನಿಮಗೆ ಏನಾದರೂ ಖರ್ಚಿಗೆ ಹಣ ಬೇಕಾದ್ರೆ ಹೇಳಿ, ನಾನು ಅಲ್ಪ ಸ್ವಲ್ಪ ಕಳಿಸ್ತೇನೆ ಅಂತ ಈ ಮಾತನ್ನು ಕೂಡ ಸಹೋದರಿ ಹೇಳ್ತಾ ಇದ್ದಾಳೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ನನಗೆ ಮಗ್ದಳದ ಮರಿಯಳನ್ನು ಯೋಚನೆ ಬರ್ತದೆ. ದೇವರು ಒಂದೊಂದು ಸ್ತ್ರೀಯರನ್ನು ಕೂಡ ಆರಿಸಿಕೊಂಡು ನೋಡಿ, ಅವರು ಇಂಥ ಒಂದು ಭಯ ಭಕ್ತಿ ಪ್ರೀತಿಯಲ್ಲಿ ಇರ್ತಾರಲ್ಲ. ಕೆಲವರು ದೇವರೊಂದಿಗೆ ಇರ್ತಾರೆ, ಪ್ರಪಂಚಕ್ಕೂ ಬೇಕು, ಸ್ಟೈಲು ಬೇಕು, ಅಲಂಕಾರ ಬೇಕು, ಲಿಪ್ಟಿಕ್ಕು ಬೇಕು, ಬಟ್ಟೆಯಲ್ಲಿ ಮ್ಯಾಚ್ ಬೇಕು, ಅಥವಾ ನಾನಾ ರೀತಿಯಲ್ಲಿ ಸ್ಟೈಲ್ ಬೇಕು. ಇನ್ನೊಬ್ಬರನ್ನು ನೋಡಿಕೊಂಡು ನಡೆಯೋರಾಗಿದ್ದಾರೆ, ಪ್ರಾರ್ಥನೆ ಮಾಡೋರು ಆಗಿದ್ದಾರೆ, ದಾನ ಧರ್ಮ ಮಾಡೋರಾಗಿದ್ದಾರೆ. ಖಂಡಿತವಾಗಿ ದೇವರಿಂದ ಸ್ವೀಕೃತ ಆಗಲಿಲ್ಲ. ಇನ್ನು ಕೆಲವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅಯ್ಯೋ ಹಾಗೆ ನಮ್ಮ ಹೃದಯದಲ್ಲಿ ದೇವರಿದ್ದಾರೆ, ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಂತ ಅನೇಕರು ಈ ರೀತಿ ನಾಟಕ ಆಡೋರು ಇದ್ದಾರೆ. ಸೇವಕರುಗಳ ಹೆಂಡತಿಗಳಲ್ಲಿ ನಾನಾ ಥರದ ನಾಟಕ ಇದೆ. ಅದು ಏನೇ ಇರಲಿ, ಪ್ರತಿಯೊಂದಕ್ಕೂ ತೀರ್ಪು ಕೊಡೋನು ದೇವರಾಗಿದ್ದಾನೆ. ಆಗ ದೇವರು ಅನೇಕ ಸ್ತ್ರೀಯರಲ್ಲಿ ಒಬ್ಬೊಬ್ಬರನ್ನು ಆರಿಸಿಕೊಂಡು ಕೂಡ ಈ ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ಹಾಗೆ ಮೊಟ್ಟ ಮೊದಲು ದೇವರು ಈ ದಿವಸ ಅಂದರೆ 2025ನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಅವರು ಸಮಾಧಿಯಿಂದ ಎದ್ದು ಬಂದಾಗ ದರ್ಶನ ಕೊಟ್ಟಿದ್ದು ಯಾರಿಗೆ? ಈ ಮಗ್ದಲದ ಮರಿಯಳಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಈ ಮಗ್ದಲದ ಮರಿಯಳು ಯಾರು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ. ಈ ಮಗ್ದಲದ ಮರಿಯಳು ಯಾರು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಾರ್ಕ 15ನೇ ಅಧ್ಯಾಯ 9ನೇ ವಚನವನ್ನ ನಾವಿಲ್ಲಿ ನೋಡಿಕೊಳ್ಳೋಣ. ಮಾರ್ಕ
15 ಅಲ್ಲ, ಮಾರ್ಕ 16ನೇ ಅಧ್ಯಾಯ 9ನೇ ವಚನ. ಮಾರ್ಕ 16:9. ಯೇಸು ಜೀವಿತನಾಗಿ ಎದ್ದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ನಾವು ಹಿಂದಲ್ಲಿ ನೋಡಿದ್ದೇವೆ, ಮಗ್ದಲದ ಯೋಹಾನ 20ನೇ ಅಧ್ಯಾಯ 16ರಿಂದ 18ರವರೆಗೆ ಓದುವಾಗ ಮಗ್ದಲದ ಮರಿಯಳಿಗೆ ದರ್ಶನ ಕೊಟ್ಟು ನಾನು ಪುನರುತ್ಥಾನಗೊಂಡಿದ್ದೇನೆ ಅಂತೇಳಿ ಹೋಗಿ ನನ್ನ ಶಿಷ್ಯರಿಗೆ ಹೇಳು ಅಂತೇಳಿ ಹೇಳಿ ಕಳಿಸಿದ್ರು. ಆದರೆ ಇಲ್ಲಿ ಆ ಮಗ್ದಲದ ಮರಿಯಳು ಯಾರು? ದೇವರ ನಾಮಕ್ಕೆ ಸ್ತೋತ್ರ. ಮಗ್ದಲದ ಮರಿಯಳು ಯಾರು? ಮಾರ್ಕ 16ನೇ ಅಧ್ಯಾಯ 9ರಿಂದ 11ರವರೆಗೆ ಓದಿಕೊಳ್ಳೋಣ. ವಾರದ ಮೊದಲನೇ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡರು. ನಮಗೆ ಸ್ತೋತ್ರವಾಗಲಿ. ಯೋಹಾನ 20ನೇ ಅಧ್ಯಾಯ 16ರಿಂದ 18ರವರೆಗೆ ಈಗ ನಾವು ಓದಿಕೊಂಡಿದ್ದೇವೆ. ಬಳಿಕ ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. ನೋಡಿ, ಮಗ್ದಲದ ಮರಿಯಳು ಯಾರು? 7 ದೆವ್ವ ಇತ್ತು ಅವಳ ಮೈಯಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ 7 ದೆವ್ವಗಳು? ಈ ಮಗ್ದಲದ ಮರಿಯಳು ಯೋಹಾನ ಸುವಾರ್ತೆಯಲ್ಲಿ ಇನ್ನೊಂದು ಕಡೆಗೆ ನೋಡುವಾಗ ಒಂದು ವ್ಯಭಿಚಾರಿಣಿಯಾಗಿದ್ದಳು, ಒಂದು ಅನೈತಿಕ ಸಂಪರ್ಕದವಳಾಗಿದ್ದಳು. ಆದರೆ ದೇವರು ಅವಳು ತಿಳಿಯದ ಕೆಲಸವನ್ನ ಮಾಡ್ತಾ ಇದ್ದಳು. ಆದರೆ ಅವಳ ಮನಸ್ಸನ್ನು ಅರಿತುಕೊಂಡು ಅವಳು ಕೂಡ ಒಂದು ಸಾಕ್ಷಿಯಾಗಬೇಕು ಅಂತೇಳಿ ದೇವರು ಅವಳ ಮೈಯಲ್ಲಿ ಇದ್ದಂಥ 7 ದುಷ್ಟ ಶಕ್ತಿಗಳು, ವ್ಯಭಿಚಾರಿಣಿ, ಈ ಸೂಳೆತನದಲ್ಲಿ ಇದ್ದಂಥ ದುಷ್ಟ ಶಕ್ತಿಗಳಿಂದ ಬಿಡುಗಡೆ ಮಾಡಿ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕ ಸ್ತ್ರೀಯರು ಕೂಡ ಇಂಥ ಒಂದು ಅನೈತಿಕ ಸಂಪರ್ಕದಲ್ಲಿ ವ್ಯಭಿಚಾರದಲ್ಲಿರುವ ಸ್ತ್ರೀಯರಿಗೂ ದರ್ಶನ ಕೊಟ್ಟು ಅವರನ್ನು ಕೂಡ ದೇವರು ಬಿಡುಗಡೆ ಮಾಡಿ, ಇನ್ನು ಮುಂದೆ ನೀವು ಇಂಥ ಕೆಲಸವನ್ನ ಮಾಡಬೇಡಿ, ನಾನು ತಪ್ಪು ಮಾಡಿದ್ದೇನೆ, ಮಾಡಕ್ಕೆ ಹೋಗಬೇಡಿ, ದೇವರಿಂದ ಶಿಕ್ಷೆಯನ್ನು ಅನುಭವಿಸ್ತೀರಿ ಅಂತೇಳಿ ಅನೇಕರನ್ನ ದೇವರು ಬಿಡುಗಡೆ ಮಾಡೋರಾಗಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ದು, ನಾನು ಪಾಪಿಗಳಿಗಾಗಿ ಈ ಲೋಕಕ್ಕೆ ಬಂದೆಪ್ಪ, ವೈದ್ಯನ ಅವಶ್ಯಕತೆ ಇರೋದು ಆರೋಗ್ಯವಂತನಿಗೆಲ್ಲ, ರೋಗಿಗೆ ಎಂಬುದಾಗಿ ಕೂಡ ಪಾಪಿಗಳಿಗಾಗಿ, ಪಾಪಿಗಳ ಉದ್ಧಾರಕ್ಕಾಗಿ ನಾನು ಈ ಲೋಕಕ್ಕೆ ಬಂದೆ. ಹಾಗೆ ಇವತ್ತೊಂದು ಉದಾಹರಣೆಗೆ ನೋಡಿ, ಉದಾಹರಣೆಗೆ ನಾನು ಕೂಡ ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಬಹಳ ಒಂದು ದುಷ್ಟ ಮನುಷ್ಯ, ಗರ್ವಿಷ್ಠನಾದವನನ್ನ ದೇವರು ತಪ್ಪಿಸಿ ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ಇವತ್ತು ಈ ರೀತಿಯಲ್ಲಿ ದೇವರು ಆದುಕೊಳ್ತಾ ಇದ್ದಾರೆ. ಈ ಮಗ್ದಲದ ಮರಿಯಳ ಮೈಯಲ್ಲಿ 7 ದೆವ್ವ ಇದ್ದವಳೊಂದು ವ್ಯಭಿಚಾರಿಣಿ. ಇದು ಯೋಹಾನ ಸುವಾರ್ತೆಯಲ್ಲಿ ಕೂಡ ಬೇರೆ ಕಡೆಗೆ ಇದೆ. ಅಲ್ಲಿ ಒಂದು ಇದೇ ಮಗ್ದಲದ ಮರಿಯಳು ಅಲ್ಲಿ ಏನ್ ಮಾಡ್ತಾ ಇದ್ರು? ವ್ಯಭಿಚಾರ ಮಾಡ್ತಾ ಇದ್ದಾಗ ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಅವಳನ್ನು ಗುಂಡಿ ತೆಗೆದು ಸೊಂಟದವರೆಗೆ ಹೂಣಿ ಆಮೇಲೆ ಕಲ್ಲು ಹೊಡೆದೇ ಕೊಲ್ಲಬೇಕು ಅಂತೇಳಿ ಆಗದನ್ನ ತಿದ್ದುಪಡಿ ಮಾಡಿದ್ದಾರೆ. ಅದು ಇವರಿಗೆ ಗೊತ್ತಿಲ್ಲ. ಯೇಸುಸ್ವಾಮಿಯ ದಾರಿಯಲ್ಲಿ ಹೋಗ್ತಾ ಇರುವಾಗ ಇವರು ಕಲ್ಲು ಹೊಡಿತಾ ಇದ್ದಾರೆ. ಯಾಕೆ ಕಲ್ಲು ಹೊಡಿತಾ ಇದ್ದಾರೆ? ಅವಳು ವ್ಯಭಿಚಾರ ಮಾಡಿದ್ದಾಳೆ ಅಂತ ಹೇಳಿದಾಗ ಯೇಸುಸ್ವಾಮಿ ಅಲ್ಲಿ ಕೆಳಗಡೆ ತಲೆಯನ್ನು ತಗ್ಗಿಸಿ ಮಣ್ಣಿನ ಮೇಲೆ ಏನೋ ಬರೆಯುತ್ತಾ, ನಿಮ್ಮಲ್ಲಿ ತಪ್ಪು ಮಾಡದವರು ಯಾರಾದರೂ ಇದ್ರೆ ಅವಳಿಗೆ ಕಲ್ಲು ಹೊಡೀರಿ ಅಂತ ಹೇಳಿದಾಗ ಅವರು ಆಶ್ಚರ್ಯಪಟ್ಟು ಒಬ್ಬರನ್ನೊಬ್ಬರು ನೋಡಿದಾಗ ತೀರಾ ತಪ್ಪು ಮಾಡಿದವರೇ ಇರೋದು. ಅವರು ಸುಮ್ಮನೆ ಹೋದ್ರು. ಸ್ವಲ್ಪ ಹೊತ್ತಾದ ಮೇಲೆ ತಲೆ ಎತ್ತಿ ನೋಡಿದಾಗ ಅವಳನ್ನು, ನಿನಗೆ ಯಾರೋ ಶಿಕ್ಷೆ ಕೊಡಲಿಲ್ಲವೇ ಅಂತ ಕೇಳಿದಾಗ ಇಲ್ಲ, ಅವರು ಬಿಟ್ಟು ಹೋದ್ರು ಅಂತ ಹೇಳಿದಾಗ ಆಗ ಯೇಸುಸ್ವಾಮಿ ಆ ಮಹಿಳೆಗೆ ಒಂದು ಮಾತನ್ನ ಹೇಳಿದ್ರು, ನೋಡಿ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಮಾಡಿದ್ರೆ ನಿನ್ನ ಸ್ಥಿತಿ ಚಿಂತಾಜನಕವಾಗಿದೆ, ನಾನು ನಿನಗೆ ಶಿಕ್ಷೆ ಕೊಡುವುದಿಲ್ಲ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಅವಳು ಅದೇ ಸ್ತ್ರೀಯಾಗಿದ್ದಾಳೆ. ಇಲ್ಲಿ ಮಗ್ದಲದ ಮರಿಯಳು ವ್ಯಭಿಚಾರಿಣಿ, 7 ದೆವ್ವ ಇತ್ತು. ಹಾಗೆ ಅನೇಕರನ್ನು ಸುಮ್ಮನೆ ದೇವರು ಆರಿಸಿಕೊಳ್ಳೋದಿಲ್ಲ. ದೇವರು ನಿಜವಾಗಿ ಯಾರನ್ನ ಆರಿಸಿಕೊಳ್ತಾರಂದ್ರೆ ಅವರ ಸಾಕ್ಷಿ ಕೇಳುವಾಗಲೇ ಗೊತ್ತಾಗ್ತದೆ ಇವರು ನಿಜವಾಗಿ ದೇವರಿಂದ ಆಯ್ಕೆಗೊಂಡು. ಸುಮ್ಮನೆ ಬೈಬಲ್ ಕಾಲೇಜಲ್ಲಿ ಹೋದೆ, ಆ ಪಾಸ್ಟರ್ ಬೋಧನೆ ಮಾಡಿದ್ರು, ಈ ಪಾಸ್ಟರ್ ಬೋಧನೆ ಮಾಡಿದ್ರು, ಅವರು ನನಗೆ ಸರ್ಟಿಫಿಕೇಟ್ ಕೊಟ್ಟರು, ಇವರು ನನ್ನ ತಲೆ ಮೇಲೆ ಕೈ ಇಟ್ಟರು, ಇದೆಲ್ಲ ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರು ಆದುಕೊಂಡವರ ಸಾಕ್ಷಿಯನ್ನು ಕೇಳುವಾಗಲೇ ಗೊತ್ತಾಗ್ತದೆ ಇವರನ್ನ ದೇವರು ಆದುಕೊಂಡಿದ್ದಾರೆ ಅಂತೇಳಿ. ಹಾಗೆ ಈ ಮಗ್ದಲದ ಮರಿಯಳಿಗೆ ಅವಳ ಅವಳಿಗೆ ದರ್ಶನ ಕೊಟ್ಟು ಅವಳನ್ನು ವ್ಯಭಿಚಾರದಿಂದ ಬಿಡುಗಡೆ ಮಾಡಿ, ಪಾಪದಿಂದ ಬಿಡುಗಡೆ ಮಾಡಿ
7 ದೆವ್ವಗಳನ್ನು ಅವರ ಮೈಯಿಂದ ಓಡಿಸಿದರು. ಹಾಗೆ ಇವತ್ತು ಸುಳ್ಳೆತನ ಮಾಡೋರು, ಅದಕ್ಕೆ ಮನಸ್ಸು ಮಾಡೋರು, ಯೋಚನೆ ಮಾಡೋರು, ಇತರನ್ನ ಕೆಡಿಸೋರು, ಅನೇಕ ಸ್ತ್ರೀಯರು ಇವತ್ತು ಸುಳ್ಳೆತನ ಗಂಡಸರನ್ನ ಕೆಡಿಸ್ತಾ ಇದ್ದಾರೆ. ಇವರ ಮೈಯಲ್ಲಿ ಏನಿದೆ, ದುಷ್ಟಶಕ್ತಿ ಇದೆ. ಒಂದಲ್ಲ ಒಂದು ಕಾಯಿಲೆಗಳು ಅಂಟಿಕೊಂಡೇ ಇರುತ್ತವೆ. ಅಯ್ಯ ಅಂತ ನರಳಾಡಲೇಬೇಕು. ಅವರು ಪಶ್ಚಾತ್ತಾಪ ಪಟ್ಟು ಸರಿ ಮಾಡ್ಕೊಳ್ಳೋದ ಹೋದರೆ ಪ್ರಕಟಣೆಗಂತ 2:18-23 ಓದುವಾಗ ಅವಳನ್ನು ಹಾಸಿಗೆ ಹಿಡಿಯುವಾಗೆ ಮಾಡ್ತೇನೆ, ಅವಳ ಮಕ್ಕಳನ್ನು ಕೂಡ ಕೊಲ್ತೇನೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಇದು ಕೊನೆಯ ಶಿಕ್ಷೆಯಾಗಿದೆ ಯಾರಿಗೆ? ಇಂಥ ಸುಳ್ಳೆತನ ಮಾಡಿ ಗಂಡಸರನ್ನ ಕೆಡಿಸುವವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಇಲ್ಲಿ ದೇವರು ಏನ್ ಮಾಡಿದ್ರು 7 ಸುಳ್ಳೆತನದಿಂದ ಬಿಡುಗಡೆ ಮಾಡಿದ್ರು. ಒಬ್ಬೊಬ್ಬರನ್ನು ಹೀಗೆ ಆರಿಸಿಕೊಳ್ತಾರೆ, ಒಬ್ಬರ ಸಾಕ್ಷಿ ಕೇಳಿ ಅವರನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ದೇವರು ಪುನರುತ್ಥಾನಗೊಂಡಿದ್ದು ಮೊದಲುಗೊಂಡ ದಿವಸ ಯಾರಿಗೆ ದರ್ಶನ ಕೊಟ್ಟರು? ಈ ಮಗ್ದಲದ ಮರಿಯಳಿಗೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದಕ್ಕೆ ಹೇಳುವಂಥದ್ದು, ಯಾರನ್ನು ದೂಷಣೆ ಮಾಡಬಾರ್ದು, ಬೈಬಾರ್ದು. ಇವತ್ತು ಕೆಟ್ಟು ಹೋಗಿದ್ದಾರೆ, ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದಾರೆ. ಆದರೆ ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು, ಅವರನ್ನು ಪ್ರೀತಿಯಿಂದ ಕಾಣಬೇಕು, ಬುದ್ಧಿವಾದ ಹೇಳಬೇಕು. ಬುದ್ಧಿವಾದ ಹೇಳುವಾಗಲೂ ಎಲ್ಲರ ಮುಂದೆ ಹೇಳುವುದಲ್ಲ, ಒಬ್ಬೊಬ್ಬರನ್ನೇ ಕರೆತು ಅವರನ್ನು ಗುಟ್ಟಾಗಿ ಮಾತನಾಡಬೇಕು, ಪ್ರೀತಿಯಿಂದ ನೋಡಬೇಕು, ಪ್ರೀತಿಯಿಂದ ಅವರನ್ನು ನಾವು ಗೆಲ್ಲಬೇಕು. ಆವಾಗ ದೇವರ ಆತ್ಮ ಅಲ್ಲಿ ಇರುವುದಾದರೆ ದೇವರ ಆತ್ಮ ಅವರನ್ನು ಬಿಡುಗಡೆ ಮಾಡ್ತದೆ. ಒಂದು ವೇಳೆ ಹೇಳಿ ಕೇಳದೆ ಅವರ ಕೆಟ್ಟ ಕೆಲಸವನ್ನು ಬಿಡದೆ ಹೋದರೆ ಅವರಿಗೆ ನರಕ ಎಂಬ ತೀರ್ಪು ಆಗಿದೆ, ದಂಡನೆಗೆ ಗುರಿಯಾಗಿದ್ದಾರೆ ಅಂತೇಳಿ ಅಲ್ಲಿಗೆ ಬಿಟ್ಟು ಬಿಡಬೇಕು. ಅವರ ಸಹವಾಸ ಮಾಡಲು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ನಾನಿರುವ ಊರಲ್ಲಿ ಕೂಡ ಒಂದು 2-3 ಜನರು ಇದೇ ರೀತಿಯಲ್ಲಿ ಇದ್ದಾರೆ. ಬೇರೆಯವರು ಇದ್ದಾರೆ. ಒಬ್ಬೊಬ್ಬರಾಗಿ ಗುಟ್ಟಾಗಿ ಮಾತನಾಡಿದ್ದೇನೆ. ಅನೇಕರಿಗೆಲ್ಲ ಅವರಿಗೆ ವಿಷಯಗಳನ್ನ ತಿಳಿಸಿದ್ದೇನೆ. ಯಾರು ಬದಲಾಗೋದು ಕಾಣುವುದಿಲ್ಲ. ಬದಲಾಗಿ ಮತ್ತೆ ಒಂದೊಂದ್ಸಲ ನನಗೆ ವಿರುದ್ಧವಾಗಿ ಮಾತನಾಡಿದ್ರು. ಬಹಳ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಅವರಿಗೆ ಮಾತ್ರ ಅಲ್ಲ, ತಾಯಿಯ ಪಾಪ ಅಳಿದು ಹೋಗೋದ್ರಲ್ಲಿಂದಲೇ ಕೀರ್ತನೆ 109 ಬರೆಯಲ್ಪಟ್ಟಿದೆ. ಇದರಲ್ಲಿ ಕೂಡ ಬಹಳ ಎಚ್ಚರವಾಗಿರಬೇಕು. ಅದು ಅವರ ಒಂದು ಮೊದಲು ಹುಟ್ಟಿದ ಮಗಳಿಗೆ ಅಥವಾ ಕಡೆಗೆ ಹುಟ್ಟಿದ ಮಗಳಿಗೆ, ಅಲ್ಲಿ ಹುಟ್ಟಿದ ಹೆಣ್ಣು ಮಗಳಿಗೆ ಒಬ್ಳಿಗೆ ಖಂಡಿತವಾಗಿ ಈ ರೀತಿ ಶಿಕ್ಷೆ ಮಕ್ಕಳು ಕೂಡ ಈ ತಾಯಂದಿರ ಪಾಪವನ್ನು ಅಲ್ಲಿ ಹೊತ್ತುಕೊಳ್ಬೇಕಾಗ್ತದೆ ಅಂತ ಬರೆಯಲ್ಪಟ್ಟಿದೆ. ಅದು ಇರಲಿ. ಹಾಗೆ ನೋಡಿ, ಇಲ್ಲಿ ದೇವರು ಯಾರನ್ನ ಒಂದು ವೇಳೆ ಅಂತ ಕೆಟ್ಟ ಹೆಂಗಸರನ್ನು ಕೂಡ ಬಿಡುಗಡೆ ಮಾಡಿ ಸಾಕ್ಷಿಯನ್ನಾಗಿ ಮಾರ್ಪಡಿಸುವುದು. ಇದುವೇ ಈ ಮಗ್ದಲದ ಮರಿಯಳು. 7 ದೆವ್ವಗಳಿದ್ದವು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ವ್ಯಭಿಚಾರಣೆ ಮಾಡೋ ಅವರ ಮೇಲೆ ಏನಿರ್ತವೆ? ದೆವ್ವಗಳು, ದುಷ್ಟಶಕ್ತಿಗಳು ಇರ್ತವೆ. ದೇವರೇ ಅವಳನ್ನು ಬಿಡುಗಡೆ ಮಾಡಿ ಈ 11 ಮಂದಿ ಶಿಷ್ಯರನ್ನ ಕರ್ಕೊಂಡು ತಿರುಗಾಡಿದವರಿಗೆ ದರ್ಶನ ಕೊಡಲಿಲ್ಲ. ಅಲ್ಲಿ ಕೊಟ್ಟಿದ್ದು ಇವರಿಗೆ. ಇಂಥವ್ರನ್ನು ಕೂಡ ದೇವರು ಆದುಕೊಳ್ತಾರೆ ಅಂತೇಳಿ ಇದನ್ನ ನಾವು ಎಲ್ಲರನ್ನು ಕೆಟ್ಟ ರೀತಿ ಕಾಣಬಾರ್ದು, ಅಂಥವ್ರನ್ನ ಬದಲು ಮಾಡಲಿಕ್ಕೆ ನೋಡಬೇಕು ಅಂತ ಇದು ಹೇಳೋದು. ದೇವರ ನಮಗೆ ಸ್ತೋತ್ರ. 10ನೇ ವಚನ. ಆಕೆ ಹೋಗಿ ಆತನು ಕಾಣಿಸಿಕೊಂಡದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು. ಇವರು ಹಂಬಲಿಸುತ್ತಾ ಅಳಿತಾ ಕೂತಿದ್ದರು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ. ನೋಡಿ, ಹಿಂದೆ ಯೋಹಾನನ ಸುವಾರ್ತೆಯನ್ನು ಹೋಗಿ ನನ್ನ ಶಿಷ್ಯರಿಗೆ ಹೇಳುವಂಥದ್ದು ಹೋಗಿ ಹೇಳಿದ್ಲು. ಹೋಗಿ ಹೇಳಿದಾಗ ಅಲ್ಲಿ ಜೊತೆಯಲ್ಲಿದ್ದವರಿಗೆ, ಅಂದರೆ 11 ಮಂದಿ ಶಿಷ್ಯರಿಗೆ ದೇವರು ಪುನರುತ್ಥಾನಗೊಂಡರು, ಯೇಸು ಪುನರುತ್ಥಾನಗೊಂಡಿದ್ದಾರೆ, ನನಗೆ ಸಿಕ್ಕಿದ್ರು, ಹೀಗೀಗೆ ಹೇಳಿದ್ರು, ನಾನು ನೋಡಿದ್ದೆ, ಮಾತಾಡದಂತೆ ಹೋಗಿ ಹೇಳುವಾಗ ಅವರು ನಂಬಲಿಲ್ಲ. ಯಾಕೆ? ಇವಳೊಂದು ವ್ಯಭಿಚಾರಿಣಿ, ಇವಳೊಬ್ಬಳು ಇಂಥವಳು, ಇವಳಿಗೆ ಕಾಣಿಸಿಕೊಳ್ತಾರಾ ಅಂತೇಳಿ ನಂಬಲಿಲ್ಲ. ಹಾಗೆ ಇವತ್ತು ಅನೇಕರು ಏನು ಮಾಡಿದ್ದಾರೆ? ನಾವಂಥವ್ರು, ನಾವಿಂಥವ್ರು, ಇವರು ಹಾಗೆ, ಅವರು ಹಾಗೆ, ನಮಗೆ ದರ್ಶನ ಕೊಟ್ಟಿದ್ದಾರೆ, ನಾವು ಪರಲೋಕ ಹೋಗ್ತೇವೆ, ಎಲ್ಲರ ಮುಂದೆ ಇರ್ತೇವೆ, ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವು ಅಲ್ಲಿರ್ತೇವೆ. ಖಂಡಿತವಾಗಿಯೂ ಅಲ್ಲ. ಸಾಕ್ಷ್ಯ ಮೂಲಕ ಗೊತ್ತಾಗಬೇಕು. ದೇವರ ವಿಷಯ ಹೇಳಿದಾಗ ನಾವು ಅದನ್ನು ಅಲ್ಲ ಗೆಳೆಯ ಬಾರದು, ಮಾತಿನಲ್ಲೇ ಅರ್ಥ ಮಾಡಿಕೊಳ್ಬೇಕು. ಈ ಸ್ತ್ರೀಯ ಮುಖಾಂತರ ಹೇಳಿಸಿದ್ರು. ಈ 7 ದೆವ್ವ ಇದ್ದಂಥ ವ್ಯಭಿಚಾರಿಣಿ ಮಗ್ದಲದ ಮರಿಯಳನ್ನು ಪಾಪದಿಂದ ಬಿಡುಗಡೆ ಮಾಡಿ, ಹಾಗೆ ಇವತ್ತು ಅನೇಕ ಶಿಷ್ಯರಿಗೂ ಕೂಡ ನಾವು ಪಾಸ್ಟರ್ಗಳು, ನಾವು ಸೇವಕರು, ನಾವು ದೇವಮ್ಮನವರು, ಅಂಥವ್ರು ಇಂಥವ್ರು ಅಂತ ಹೇಳಿ ಪ್ರಯೋಜನ ಇಲ್ಲ. ಒಂದೊಂದು ಇಂಥವ್ರನ್ನು ಕೂಡ ಆರಿಸಿಕೊಂಡು ದೇವರು ಬುದ್ಧಿವಾದವನ್ನು ಸಾಕ್ಷಿ ನುಡಿಸುವವರಾಗಿದ್ದಾರೆ. ಅದಕ್ಕೆ ಆಗಲೇ ಹೇಳಿದ್ದು, ಅನೇಕ ರೀತಿಯಲ್ಲಿ ನಾನು ಮಹಾ ಪಾಪಿಯಾದಂಥ, ಕ್ರೈಸ್ತ ವಿರೋಧಿಯಾದಂಥ ನನ್ನನ್ನು, ಅಂದರೆ ದೇವರ ವಿರೋಧಿಯಾದಂಥ ನನ್ನನ್ನು ಪಾಪದಿಂದ ಎತ್ತಿ ಇವತ್ತು ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡ ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ. ಅಯ್ಯೋ, ಅದೇಗಪ್ಪ ನಂಬೋದು? ನಾವು
ಮೊದಲಿಂದಲೇ ಕ್ರಿಶ್ಚಿಯನ್ಗಳು, ನಾವು ಮೊದಲಿಂದಲೇ ಬ್ರಾಹ್ಮಣರು, ನಾವು ಮೊದಲಿಂದಲೇ ಲಿಂಗಾಯತರು, ನಾವು ಅಂಥವ್ರು, ನಾವು ಇಂಥವ್ರು, ನಾವು ಮಠಾಧೀಶರು, ನಮಗೆ ಯಾವ ದರ್ಶನ ಕೊಡಲಿಲ್ಲ, ನಮಗೇನು ತಿಳಿಸ್ಲಿಲ್ಲ, ಇವನಂಥವನು, ಇವನ ಹತ್ರ ಮಾತಾಡಿದ್ರಂತೆ, ಇವಳ ಹತ್ರ ಮಾತಾಡಿದ್ರಂತೆ. ಇದೆಲ್ಲ ಅಲ್ಲ. ಅದಕ್ಕೆ ದೇವ್ರು ಹೇಳಿದ್ರು, ನಾನು ಪಾಪಿಗಳಿಗಾಗಿ ಲೋಕಕ್ಕೆ ಬಂದೆ ಅಂತ. ದೇವರು ನಮಗೆ ಸ್ತೋತ್ರ. ಅವರ ಮಾತನ್ನ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯವನ್ನ ಕೇಳಿ ಎಲ್ಲಿ ಇದೆ ಈ ವಾಕ್ಯ ಅಂತ ಹೋಲಿಸಿ ನೋಡಿ ನಾವು ಇದನ್ನ ನಂಬಬೇಕು. ಅನೇಕರು ಇವತ್ತು ದೇವರ ಹೆಸರನ್ನು ಹೇಳಿಕೊಂಡು ನಾನಾ ರೀತಿ ಪ್ರಾಪಂಚಿಕ ಅವರ ಆಸ್ತಿ ಪಾಸ್ತಿ ಹಣ ಬೆಳ್ಳಿ ಬಂಗಾರಕ್ಕಾಗಿ ಅವರ ಹೆಂಡತಿ ಮಕ್ಕಳ ಜೀವನಕ್ಕಾಗಿಯೂ ದೇವರ ಹೆಸರನ್ನು ಹೇಳಿಕೊಂಡು ಸುಳ್ಳು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ದೊಡ್ಡವರೇ ದೊಡ್ಡ ಕಾರಲ್ಲೇ ತಿರುಗಾಡ್ತಾರೆ, ಬಹಳ ಇಂಗ್ಲಿಷ್ ಮಾತಾಡ್ತಾರೆ, ಎಲ್ಲೆಲ್ಲಿಗೂ ಹೋಗ್ತಾರೆ, ಎಲ್ಲೆಲ್ಲಿಗೂ ಬರ್ತಾರೆ. ಖಂಡಿತವಾಗಿ ನಂಬಲಾಗುವುದಿಲ್ಲ. ದೇವರು ನಮಗೆ ಸ್ತೋತ್ರ. ಅವರು ಕನಿಷ್ಠರಾದವರು, ಇಂತಹ ಒಂದು ಪಾಪಿ ಜೀವಿತದಲ್ಲಿದ್ದವರು, ಕನಿಷ್ಠರಾದವರು ಸಾಕ್ಷಿ ನುಡಿದಾಗ ಈ ವಾಕ್ಯ ಎಲ್ಲಿದೆ, ಎಲ್ಲಿ ಬರೆಯಲ್ಪಟ್ಟಿದೆ, ವಿಶೇಷವಾದ ದೇವರ ಜ್ಞಾನ ಇದ್ದವರಿಗೆ ಅದು ಇಂಥಲ್ಲೇ ಇದೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತದೆ. ಒಂದು ವೇಳೆ ಎಷ್ಟನೇ ಅಧ್ಯಾಯ ಎಷ್ಟನೇ ವಾಕ್ಯ ಅಂತ ಗೊತ್ತಾಗದಿದ್ದರೂ ಕೂಡ ಇದು ನಿಜವಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಇದನ್ನು ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಕೂಡ ಇದೇ ಹೇಳಲ್ಪಟ್ಟಿದೆ, ವೇದಗಳಲ್ಲಿ ಇದು ಹೇಳಲ್ಪಟ್ಟಿದೆ, ಕುರಾನಲ್ಲಿ ಕೂಡ ಹೇಳಲ್ಪಟ್ಟಿದೆ ಅಂತ ಈ ರೀತಿಯಲ್ಲಿ ಮಾತನಾಡ್ತಾರೆ ದೇವರಿಂದ ಜ್ಞಾನ ಇದ್ದವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಪುನರುತ್ಥಾನ ದಿವಸ ದೇವರು ಏನು ಮಾಡಿದ್ರೆ ಸಾವನ್ನು ಜಯಿಸಿ ಬಂದರು, ಹೇಗೆ ಜೀವಿಸಬೇಕು, ಏನು ಯಾರಿಂದ ಯಾವ ರೀತಿ ಕಷ್ಟ ಸಂಕಟ ದುಃಖಗಳು ಬರ್ತವೆ ಅಂತೇಳಿ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ 4 ದಿವಸದ ಸಂದೇಶವನ್ನು ನಾವು ಮತ್ತೊಮ್ಮೆ ನೆನೆಸಿಕೊಳ್ಳುವಂತೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ಕೂಡ ನಾವು ಸ್ತೋತ್ರ. ನಾವು ತಿಳಿದವರು ಚೆನ್ನಾಗಿ ತಿಳಿದುಕೊಂಡು ದೇವರ ವಿಷಯವನ್ನು ಸಾಕ್ಷಿಯಾಗಿ ನುಡಿದು ಅವರವರ ವರವನ್ನು ಪೂರೈಸ್ತಾ ದೇವರ ಮಾರ್ಗದಲ್ಲಿ ನಾವು ನಡೆದು ಆಶೀರ್ವಾದ ಹೊಂದಿಕೊಳ್ಳುವಂತಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿ ನೀವು ಬಿಡಿಯಾಗಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರಿಗೆ ಏನಾದರೂ ಜ್ಞಾನದ ಕೊರತೆ ಇದ್ದರೆ ವಿಶೇಷವಾದ ಜ್ಞಾನವನ್ನು ಕೊಡೋರು ನೀವಾಗಿದ್ದೀರಿ. ಕೊಟ್ಟು ಚೆನ್ನಾಗಿ ಇದನ್ನು ಕೇಳಿ ಓದಿ ತಿಳಿದು ಮುಗಿದುಕೊಂಡು ಅವರವರ ಜೀವಿತಕ್ಕೆ ಅಳವಡಿಸಿಕೊಂಡು ಚೆನ್ನಾಗಿ ನಿಮ್ಮನ್ನು ಅರಿತುಕೊಂಡು ನಿಮ್ಮನ್ನು ಹಿಂಬಾಲಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಸಾಕ್ಷಿಗಳಾಗಲು ಉಪದೇಶಕರಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.